ಹಾಯ್ ಎವ್ರಿವನ್. ನೋಡಿ, ಒಂದು ಇನೋವಾ ಕ್ರಿಸ್ಟಾ ಜಿ ಮಾಡಲ್ BS6 ಬಂದಿದೆ. ಸೊ BS6 ಗಾಡಿಗೆ ನಮ್ಮ ಹತ್ರ ಏನಂದರೆ ಆಲ್ ಎಸೆಸರೀಸ್ ಸಿಗುತ್ತೆ. ಸೊ ಆಲ್ ಎಸೆಸರೀಸ್ ಏನಂದರೆ ನಿಮಗೆ ಕೆಲವು ಕಡೆ ನೀವು ಆಲ್ರೆಡಿ ಎಸೆಸರೀಸ್ ಫಿಟ್ ಮಾಡಿರ್ತೀರ, ಕೆಲವು ಕಡೆ ಬಂದುಬಿಟ್ಟು ನೀವು ಎಸೆಸರೀಸು ಅರ್ಧ ಶೋರೂಮ್ನಲ್ಲಿ ನಿಮಗೆ ಕೊಟ್ಟಿರ್ತೀರ. ಇಲ್ಲಾಂದರೆ ಬಂದುಬಿಟ್ಟು ನಿಮಗೆ ಅರ್ಧ ಬಂದುಬಿಟ್ಟು ಐಟಮು ನಿಮಗೆ ಕಂಪ್ನಿನಲ್ಲಿ ಕೊಟ್ಟಿರ್ತೀರ, ಕೆಲವು ಅಸೆಸರೀಸ್ನಲ್ಲಿ ನೀವು ಹಾಕ್ಕೊಂಡಿರ್ತೀರ. ನಮ್ಮ ಹತ್ರ ಬಂದು ನಮಗೆ ಪೂರ್ತಿ ಎಸೆಸರೀಸ್ ಸಿಗುತ್ತೆ. ಬಟ್ ಒಂದು ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ, ನಾನು ಕಸ್ಟಮರ್ಗೆ ಕಸ್ಟಮರ್ ಫೋನ್ ಮಾಡಿಬಿಟ್ಟು ಏನು ಕೇಳ್ತಾರೆ ಅಂದರೆ, ಮೀಟ್ರ್ ಎಷ್ಟಾಗುತ್ತೆ ಅಂತ ಕೇಳ್ತೀರ. ಸರ್ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಗಾಡಿ ಡೀಟೇಲ್ಸ್ ಬೇಕು. ನಾನು ಏನು ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ನೀವು, ನಾನು ಏನು ಫಾಂಡ್ ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ನೀವು ತಿಳ್ಕೊಳ್ಳಿ. ಏನು ತಿಳ್ಕೊಳ್ಬೇಕು ಅಂದರೆ, ನೀವು ಫಸ್ಟು ಕಸ್ಟಮರ್ ಏನು ಮಾಡಿರ್ತಾರೆ, ಕೆಲವು ಕಸ್ಟಮರು ಹೊಸ ಗಾಡಿ ತೊಗೊಂಡಿರ್ತಾರೆ, ಕೆಲವು ಕಸ್ಟಮರ್ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿರ್ತಾರೆ, ಕೆಲವು ಕಸ್ಟಮರ್ನಲ್ಲಿ ಆಲ್ರೆಡಿ ಬಟನ್ ಇರ್ತದೆ, ಬಟನ್ ಇರಲ್ಲ. ಯಾವ ಥರ ಏನೇನಿದೆ ಸ್ವಲ್ಪ ಡಿಫಿಕಲ್ಟ್ ಬೇರೆ ಥರ ಇರ್ತದೆ. ನೀವು ಕಸ್ಟಮರ್ ಏನು ಮಾಡ್ತೀರಾ, ವೀಡಿಯೋ ನೋಡಿಬಿಟ್ಟು ಮೀಟ್ರ್ ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಸರ್ ಮೀಟ್ರ್ ಎಷ್ಟಾಗತ್ತೆ ಅಂತ ಕೇಳೋದು ಮುಂದೆ ನೀವು ನಾನು ಏನು ಹೇಳ್ತಾ ಇದ್ದೀನಿ ಫೋನ್ನಲ್ಲಿ ಅದು ನೀವು ಸ್ವಲ್ಪ ಕೇಳಿಸ್ಕೊಡಿ. ಏನು ಕೇಳಿಸ್ಬೇಕು ಅಂದರೆ, ಒಂದು ಬಂದುಬಿಟ್ಟು ಗಾಡಿ ಮ್ಯಾನುವಲ್ ಬರ್ತದೆ, ಒಂದು ಬಂದುಬಿಟ್ಟು ಗಾಡಿ ಆಟೋಮೆಟಿಕ್ ಬರ್ತದೆ, ಒಂದು ಬಂದುಬಿಟ್ಟು ನಿಮಗೆ BS6 ಬರ್ತದೆ, ಇನ್ನೊಂದು ಬಂದುಬಿಟ್ಟು BS4 ಬರ್ತದೆ. ಸೊ ಇದರಲ್ಲಿ ನಿಮಗೆ 4 ವೇರಿಯಂಟ್ ಆಯಿತು. ಏನೇನಂದರೆ, ಒಂದು ಆಟೋಮೆಟಿಕ್, ಒಂದು ಮ್ಯಾನುವಲ್, ಒಂದು BS6, ಒಂದು BS4. ಅದು ಬಿಟ್ಟು ನಿಮಗೆ ಪೆಟ್ರೋಲೂ ಇದೆ ಗಾಡಿ. ಪೆಟ್ರೋಲ್ ಬಂದುಬಿಟ್ಟು ಭಾಳ ಕಡಿಮೆ ಇದೆ ಗಾಡಿ. ಸೊ ಪೆಟ್ರೋಲ್ ಕೆಲಸನೇ ಬೇರೆ, BS6 ಕೆಲಸನೇ ಬೇರೆ, BS4 ಕೆಲಸನೇ ಬೇರೆ, ಆಟೋಮೆಟಿಕ್ ಕೆಲಸನೇ ಬೇರೆ, ಮ್ಯಾನುವಲ್ ಕೆಲಸನೇ ಬೇರೆ. ಇವಾಗ ನೀವು ಏನು ಮಾಡ್ತೀರಾ, ಜಸ್ಟ್ ಒಂದು ವೀಡಿಯೋ ನೋಡಿರ್ತೀರಾ. ಏನು ವೀಡಿಯೋ ನೋಡಿರ್ತೀರಾ, ನಾವು ಈ ಥರ ಮೀಟ್ರ್ ಇರ್ತದೆ, ಇವಾಗ ಇದು ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ಮೀಟ್ರ್ ಹಾಕಿದ್ದೀನಿ ಅಂತ ವೀಡಿಯೋ ಮಾಡ್ತೀನಿ. ಸೊ ನೀವು ವೀಡಿಯೋ ನೋಡ್ತೀರಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ನೀವು ಏನು ಮಾಡ್ತೀರಾ, ಮೀಟ್ರ್ ಹಾಕಿದಾರಲ್ಲ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಮೀಟ್ರ್ ಫಿಟ್ ಮಾಡೋಕ್ಕೆ ಅದಕ್ಕೂ ಪರ್ಸೋಸಿಂಗ್ ಬೇಜಾನಿದೆ. ಏನು ಪರ್ಸೋಸಿಂಗ್ ಅಂದರೆ, ನೋಡಿ, ಇದು ಮೀಟ್ರ್ ತೆಗಿಬಿಟ್ಟು ಮೀಟ್ರ್ ಹಾಕ್ಬಿಟ್ರೆ ನಿಮ್ಗೆ ಏನು ವರ್ಕಿಂಗ್ ಆಗಿಬಿಡಲ್ಲ. ಇದಕ್ಕೆ ಫಿಟ್ ಮಾಡೋಕ್ಕೆ ತಿರ್ಗಾ ನಿಮಗೆ ಎಸೆಸರೀಸ್ ಬೇಕಿರ್ತದೆ. ಏನು ಎಸೆಸರೀಸ್ ಅಂದರೆ, ಇವಾಗ ನಿಮ್ಮ ಗಾಡಿ ಎಷ್ಟು ಓಡಿದೆ ಅದೂ ನಮಗೆ ಡೀಟೇಲ್ಸ್ ಬೇಕು. ಅದು ಎಷ್ಟು ಓಡಿದೆ ಕಿಲೋಮೀಟ್ರ್, ಆ ಕಿಲೋಮೀಟ್ರ್ ಸೆಟ್ ಮಾಡೋಕ್ಕೆ ನಮಗೆ ಕಂಪಲ್ಸರಿ ನಿಮಗೆ ನಾವು ಅದು ಫಿಟ್ ಮಾಡಲೇಬೇಕು. ಇದು ನೋಡಿ, ಇದು ಈಗ ಇಷ್ಟು ಕಿಲೋಮೀಟ್ರ್ ಓಡಿದೆ, ಆ ಕಿಲೋಮೀಟ್ರ್ ನಿಮ್ಮ ಒಳ್ಳೆ ಮೀಟ್ರ್ನಲ್ಲಿ ಏನಿದೆ ಅದು ಕಂಪಲ್ಸರಿ ಸೆಟ್ ಮಾಡಲೇಬೇಕು. ಅದು ಎಕ್ಸ್ಟ್ರಾ ನಿಮಗೆ. ತಿರ್ಗಾ ಬಂದುಬಿಟ್ಟು ಇವಾಗ ಏನಿದೆ ಅಂದರೆ, ಇದು ರೈಟ್ ಆ್ಯಂಡ್ ಲೆಫ್ಟು ಈ ಥರ ಬಟನ್ ಕಂಪ್ನಿಯಿಂದ ಬಂದಿರ್ತದೆ, ಕೆಲವು ಕಸ್ಟಮರ್ ಹಾಕ್ಕೊಂಡಿರ್ತಾರೆ. ಸೊ ಇದಕ್ಕೆ ವರ್ಕಿಂಗ್ ಬೇಕಂದರೆ ನಿಮಗೆ ಇದಕ್ಕೆ ಬೇರೆ ಪ್ರೈಸು, ಇದು ಬೇರೆ ಆಯಿತು. ತಿರ್ಗಾ ಇಲ್ಲಿ ಬಂದುಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್ ಇಲ್ಲಿದೆ ಅಲ್ಲ, ಇದು ಬಂದುಬಿಟ್ಟು ಸಪ್ರೇಟ್. ಇಲ್ಲಿ ಪ್ರೆಸ್ ಮಾಡೋದು ನೋಡಿ, ಕ್ರೂಸ್ ಕಂಟ್ರೋಲ್ ಸಿಂಬಲ್ ಬರ್ತದೆ, ಆಗಿನದು ತಿರ್ಗಾ ಪ್ರೆಸ್ ಮಾಡಿದ್ರೆ ಆಫ್ ಆಗ್ತದೆ, ಇದು ಬೇರೆ ಪ್ರೈಸು. ಸೊ ಜಸ್ಟು ನೀವು ಏನು ಮಾಡ್ತೀರಾ, ಫೋನ್ ಮಾಡಿಬಿಟ್ಟು ಮೀಟ್ರ್ ಫಿಟ್ ಮಾಡಿದ್ದೀರಾ ಅಂತ ಕೇಳ್ತೀರಾ. ಮೀಟ್ರ್ ಬಂದರೆ ಕ್ರೂಸ್ ಕಂಟ್ರೋಲು ಬಂದುಬಿಡ್ತದೆ ಅಂತ ಕೇಳ್ತೀರಾ. ಕ್ರೂಸ್ ಕಂಟ್ರೋಲ್ ಬಂದರೆ ಬಟನ್ ಬರ್ತದೆ ಅಂತ ಕೇಳ್ತೀರಾ. ಬಟನ್ ಬಂದರೆ ವರ್ಕಿಂಗ್ ಬೇಕು ಅಂತ ಕೇಳ್ತೀರಾ. ಎಲ್ಲಗೆ ಬೇರೆ ಪ್ರೈಸ್. ಯಾಕೆಂದರೆ ಇಲ್ಲಿ ಏನಂದರೆ, ನಾವೇ ಓನರ್ಗಳು, ನಾವೇ ಕೆಲಸಗಾರರು. ಇಲ್ಲಿ ಏನಿದೆ ಅಂದರೆ, ನಾನೇ ಕೆಲಸಗಾರರು, ನಾನೇ ಓನರ್ಗಳು. ನನಗೆ ಸರ್ಟಿಫೈಡ್ ಇದ್ರೇ ನಾನು ಕೆಲಸ ಮಾಡಿಬಿಟ್ಟು ವೀಡಿಯೋನಲ್ಲಿ ಆಗೋದು. ಇವಾಗ ನಾವೇನಿದೇನೋ ಫೋನ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನೀವು ಫೋನ್ ಮಾಡ್ತೀರಾ, ಕರೆಕ್ಟಾಗಿ ನಿಮಗೆ ಹೇಳಬೇಕು ನಿಮ್ಮ ಗಾಡಿ ಡೀಟೇಲ್ಸ್ ಏನು, ಹೆಂಗೆ, ಏನು ನೀವು ಗಾಡಿನಲ್ಲಿ ಫಿಟ್ ಮಾಡಿಸಿದ್ರಲ್ಲ, ಇಲ್ಲ ನೀವು ಗಾಡಿ ತೊಗೊಂಡಿದ್ದೀರಾ ಸೆಕೆಂಡ್ ಹ್ಯಾಂಡು, ಇಲ್ಲ ಹೊಸ ಗಾಡಿ ತೊಗೊತಾ ಇದ್ದೀರಾ, ಇಲ್ಲ ತೊಗೊಂಡಿದ್ದೀರಾ, ಅದು ನೋಡ್ಕೊಡಿ ನೀವು ಫಸ್ಟು. ಇವಾಗ ವೀಡಿಯೋ ಅಂದ ಆದ ತಕ್ಷಣವೇ ನಾವು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನೋಡಿರ್ತೀರ. ಇದು ಬಂದುಬಿಟ್ಟು ನಮ್ಮ ಅಂಗಡಿ ಇರೋದು ಬ್ಯಾಂಗ್ಳೂರು ನಿಯರ್ ಬೈ ಕೋರಮಂಗಲ ಫೋರಮ್ ಮಾಲ್, ಆಡುಗುಡಿ ಸಿಗ್ನಲ್. ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಇದೆ. ಸೊ ಕಸ್ಟಮರ್ ಎಲ್ಲೆಲ್ಲಿಂದ ನೋಡ್ತಾರೆ ನೋಡಲಿ, ಬಟ್ ಬ್ಯಾಂಗ್ಳೂರು ಆಚೆಯವರು ನೋಡಲಿ, ಬ್ಯಾಂಗ್ಳೂರು ಇರೋದೂ ನೋಡಿ. ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ವೀಡಿಯೋನಲ್ಲಿ ಕ್ಲಿಯರಾಗಿದ್ದಲ್ಲಿ ಹಾಕಿದ್ದೀನಿ ವೀಡಿಯೋನಲ್ಲಿ. ತಿರ್ಗಾ ಏನು ಮಾಡ್ತೀರಾ, ನೀವು ಫೋನ್ ಮಾಡಿಬಿಟ್ಟು ಮೀಟ್ರ್ ಎಷ್ಟಾಗತ್ತೆ ಅಂತ ಕೇಳ್ತೀರ. ಅದು ಆಪ್ಷನ್ ನಿಮ್ಮದು ಕರೆಕ್ಟ್ ಇದೆ, ಬಟ್ ಮೀಟ್ರ್ ಪ್ರೈಸೇ ಬೇರೆ. ಈ ಕಂಟ್ರೋಲ್ ವರ್ಕಿಂಗ್ ಬೇಕಂದ್ರೆ ಅದು ಬೇರೆ ಪ್ರೈಸು, ಕ್ರೂಸ್ ಕಂಟ್ರೋಲ್ ಬೇಕಂದ್ರೆ ಅದು ಬೇರೆ ಪ್ರೈಸು, ನಿಮ್ಮ ರೀಡಿಂಗ್ ಎಷ್ಟು ಓಡಿದೆ ಗಾಡಿ ಅದಕ್ಕೆ ಮಾರಕ್ಕೆ ಬರೋದು ಬೇರೆ ಪ್ರೈಸು. ಅದು ಎಲ್ಲ ಸಪ್ರೇಟ್. ಇದು ಎಲ್ಲ ಮೀಟ್ರ್ ಬಂದುಬಿಟ್ಟು ನಿಮಗೆ ಟೊಯೋಟಾ ಅಂದರೆ ಟೊಯೋಟಾದೇ ಬರೋದು, ಬೇರೆ ಗಾಡಿದು ಬರೋಲ್ಲ. ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ, ಮೀಟ್ರ್ ಒರಿಜಿನಲ್ ಅಂತ. ಸರ್ ಇದು ಮಾಡಿರೋದು ಏನಾಗಂದರೆ, ಜಿ ಮಾಡಲ್ ಈ ಥರ ಮೀಟ್ರ್ ಇರೋದು ನಿಮಗೆ.
ಈ ತೆಗಿಬಿಟ್ಟು ಝಡ್ ಮಾಡಲ್ ಮೀಟ್ರ್ ಕೂತ್ಕೊಡೋದು. ಇದು ನೋಡ್ರೇ ನಿಮ್ಗೆ ಗೊತ್ತಾಗುತ್ತೆ. ತಿರ್ಗಾ ಕಸ್ಟಮರ್ ಏನು ಕನ್ಫ್ಯೂಷನ್ನಲ್ಲಿ ಇರ್ತೀರ. ಟೊಯೋಟಾ ಇದನ್ನಲ್ಲಿ ಎಲ್ಲ ಈ ಥರ ಸಿಂಬಲ್ ಬರೋದು ನಿಮಗೆ. ಕಂಪ್ನಿ ಮೀಟ್ರ್ ಇದು. ಆರ್ಡ್ರ್ ಹಾಕಿ ನಾವು ಇದು ಬಂದರೆ ಕಸ್ಟಮರು BS4ಗೆ ಬೇರೆ, BS6ಗೆ ಬೇರೆ, ಆಟೋಮೆಟಿಕ್ಗೆ ಬೇರೆ, ಮ್ಯಾನಲ್ಗೆ ಬೇರೆ, ಎಲ್ಲ ಗಾಡಿ ಡೀಟೇಲ್ಸ್ ಇರಲಿಲ್ಲ ಅಂದರೆ ಬರೀ ಮೀಟ್ರ್ ಎಷ್ಟು ಅಂದರೆ ನಾವು ಏನು ಹೇಳೋಣ ಹೇಳಿ ನಿಮ್ಗೆ. ಒಂದು ಅದು ಹೋಯ್ತು ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ನಿಮ್ಗೆ ಏನಿದೆ ಅದು ನೀವು ಕನ್ಫರ್ಮೇಷನ್ ಮಾಡ್ಬೋದು. ಇವಾಗ ನಿಮ್ಮ ಗಾಡಿ BS4 ಇರ್ತದೆ ಗಾಡಿ, ನೀವು BS6 ಕೇಳ್ತೀರ, ನಿಮ್ಗೆ ಗೊತ್ತಾಗಲ್ಲ. ಇವಾಗ ಮ್ಯಾನಲ್ ನಮ್ಮ ಹತ್ರ ಮೀಟ್ರ್ ಬೇರೆ, ಆಟೋಮೆಟಿಕ್ಗೆ ಬೇರೆ. ಇವಾಗ ನಿಮಗೆ ಫೋನ್ ಮಾಡಿಬಿಟ್ಟು ಸರ್ ನಿಮ್ಮ ಮೀಟ್ರ್ ಇದೆ ಅಂತ ಕೇಳ್ತೀರಾ, ಯಾವ ಗಾಡಿ ಸರ್ ಅಂತ ಕೇಳಿದ್ರೆ ನಿಮಗೆ ಮ್ಯಾನಲ್ ಅಂತೀರ. ಮ್ಯಾನಲ್ ಇಲ್ಲ ಸರ್ ಅಂತ ಆಟೋಮೆಟಿಕ್ದು ಎಷ್ಟಾಗುತ್ತೆ ಅಂತ ಕೇಳ್ತೀರಾ. ಸರ್ ನಿಮ್ದು ಯಾವ ಗಾಡಿ ಇದೆ, ನಿಮ್ದು ಏನು ಗಾಡಿ ಇದೆ ಅದಕ್ಕೆ ನೀವು ಡೀಟೇಲ್ಸ್ ಕೇಳಿಸ್ಕೊಡಿ. ಇವಾಗ ಈ ಗಾಡಿ ಕಸ್ಟಮರ್ ಬಂದಿದ್ದು ಗಾಡಿ ನಂಬರು ನೋಡಿ, ನಿಮಗೆ ಆಚೆದು ಗಾಡಿದು ಕೇಳಿದರು, ಫೋನ್ ಮಾಡಿದರು 5ನೇ ತಾರೀಕು, ಸರ್ ನಾವು 8ನೇ ತಾರೀಕು 9ನೇ ತಾರೀಕು ಬರ್ತಾಯಿದ್ದೀನಿ, ನಮಗೆ ಮೀಟ್ರ್ ಬೇಕೇ ಬೇಕು, ನೀವು ಅರೇಂಜ್ ಮಾಡ್ಕೊಂಡು. ಮೀಟ್ರ್ ಅರೇಂಜ್ ಆಯಿತು, ಬಂದಿದ್ದಾರೆ ಬೆಳಗ್ಗೆಯಿಂದ. ಇವಾಗ 11 ಗಂಟೆಗೆ ಬಂದಿದ್ದು 5 ಗಂಟೆ ಅಂದಾಗ ಆಗುತ್ತೆ. 3:30 4 ಗಂಟೆ 5 ಗಂಟೆ ಡಿಪೆಂಡೆಂಟ್ ಕಸ್ಟಮರ್ ಇಲ್ಲಿ ಕೆಲಸ ಇರ್ತಾರೆ. ಹಾಗೆ ಈ ಕೆಲಸ ಮಾಡೋಕ್ಕೆ ನಿಮಗೆ 3 to 4 hours ವೆಯ್ಟ್ ಮಾಡಿನೇ ಮಾಡಬೇಕು. ಒಂದು ದಿವಸ ಮುಂಚೆ ನೀವು ಹೇಳಬೇಕು. ಕ್ಲೀನಾಗಿ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ, 3 to 4 hours ಕೆಲಸ ಮಾಡೋಕ್ಕಾಗತ್ತೆ. ಒಂದು ದಿವಸ ಮುಂಚೆನೇ ನೀವು ಕನ್ಫರ್ಮ್ ಮಾಡಿ ಬರಬೇಕು. ಮೀಟ್ರು BS6ಗೆ ಬೇರೆ, BS4ಗೆ ಬೇರೆ, ಆಟೋಮೆಟಿಕ್ಗೆ ಬೇರೆ, ಮ್ಯಾನಲ್ಗೆ ಬೇರೆ. ಮೀಟ್ರ್ ಕಾಸ್ಟಿಂಗ್ ನಿಮಗೆ ಬೇರೆ, ಈ ಬಟನ್ ಕಾಸ್ಟಿಂಗ್ ಬೇರೆ, ಕ್ರೂಸ್ ಕಂಟ್ರೋಲ್ ಬೇಕಂದರೆ ಬೇರೆ, ರೀಡಿಂಗ್ ಮಾಡೋದು ಬೇರೆ, ಪ್ಲಸ್ ಇದು ವರ್ಕಿಂಗ್ ಬೇರೆ. ಇದು ಒಂದು ಇಷ್ಟೊಂದು ಕೆಲಸ ಇದರಲ್ಲಿ ಮಾಡಲ್ದು ಆಗಿದೆ. ಇವಾಗ ಕೆಲವು ಕಸ್ಟಮರ್ ಏನು ಮಾಡ್ತಾ ಇದ್ದಾರೆ, ಫೋನ್ ಮಾಡಿಬಿಟ್ಟು AC ಕೇಳ್ತಾ ಇದ್ದಾರೆ. AC ಆಟೋಮೆಟಿಕ್ AC ಬೇಕು, AC ಬೇಕು. ಸರ್ ಇದು ಬಂದುಬಿಟ್ಟು ನಮ್ಮ ಹತ್ರ ಎಷ್ಟು ಓಲ್ಡ್ ಕಸ್ಟಮರ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಯಾವಾಗಿಂದ ಅಂದರೆ 2016ಇಂದ 2017ಇಂದ ಇನೋವಾ ಕ್ರಿಸ್ಟಾ ಬಂದಿರೋದು. ಸೊ ಆ ಟೈಮಿಂದನೂ AC ನಾವು ವರ್ಕಿಂಗ್ನಲ್ಲಿನೇ ಇದ್ದೀನಿ. ಇನೋವಾಗೆ ಬಿಡಿ ಬೇಜಾನ್ ಮಾಡಿದ್ದೀನಿ, ಬೇರೆ ಗಾಡಿಗೂ ಮಾಡಿಬಿಟ್ಟಿದ್ದೀನಿ, ನಾವು ಹೊಂಡೆ ಗಾಡಿಗೆಲ್ಲ ಮಾಡಿಬಿಟ್ಟಿದ್ದೀನಿ, ಅದೂ ವಿಡಿಯೋ ಇದೆ. ಇವಾಗ ನಿಮ್ಮ ಗಾಡಿ ಏನಿದೆ ಟೊಯೋಟಾ ಅಂದರೆ ನೀವು ಟೊಯೋಟಾದೇ ವಿಡಿಯೋ ನೋಡ್ತೀರಾ. ಅದೆಲ್ಲ ಗಾಡಿ ಬೇರೆ ಥರ ಕೆಲಸ ಆಗಿದೆ. ನಿಮ್ಮ ಗಾಡಿ ಇದು ಇನೋವಾ ಕ್ರಿಸ್ಟಾ ನಾವು 100% ನಿಮಗೆ ಮಾಡಿ ತೋರಿಸ್ತೀನಿ ವಿಡಿಯೋನಲ್ಲಿ. ಅದು ಪ್ರೊಸೆಸಿಂಗ್ ನಡೀತಾ ಇದೆ, ಬಟ್ ಅದು ಪ್ರೈಸ್ ನಾವು ಇನ್ನೂ ಸೆಟ್ ಮಾಡಿಲ್ಲ. ಕೆಲಸ ಆದಮೇಲೆ ಅದು ಎಷ್ಟು ನಮಗೆ ವ್ಯಾಲ್ಯೂಷನ್ ಇದೆ, ಅದು ವ್ಯಾಲ್ಯೂಷನ್ ನೋಡಿಬಿಟ್ಟು ಐಟಮ್ ಏನು ಅದರಲ್ಲಿ ಯೂಸ್ ಆಗ್ತದೆ ನೋಡಿಬಿಟ್ಟು ವಿಡಿಯೋ ನಾವು ಪ್ರೈಸಿಂಗು ನಮ್ಮ ಹತ್ರ ವಿಡಿಯೋನಲ್ಲಿ ನಾವು ಶೇರ್ ಮಾಡಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಏನೇನು ಬೇಕು ಅಂತ ನೋಡ್ರೆ, ನಾವು ಬ್ಯುಸಿ ಇದ್ದರೆ ನೆಕ್ಸ್ಟ್ ಟೈಮ್ ನಿಮಗೆ ಫೋನ್ ಮಾಡಿನೂ ಹೇಳ್ಬೋದು. ನಿಮ್ಮ ವಾಟ್ಸಪ್ನಲ್ಲಿ ಇದ್ದರೆ ನೀವು ವಾಟ್ಸಪ್ನಲ್ಲಿ ಫೋಟೋಗಳ್ತೇನೋ ನಾವು ನಿಮಗೆ ಅಪ್ಗ್ರೇಡ್ ಮಾಡ್ತೀನಿ. ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಇದೆ AC ಅಂತ ಹೇಳ್ತೀನಿ. ಸೊ AC ನಾವು ಮಾಡೋಣ ಅಂತ ಇದ್ದೀನಿ. ಸೊ ಕಸ್ಟಮರ್ ಕೇಳ್ತಾರೆ, ಆದರೆ ಅದು 100% ವೀಡಿಯೋನಲ್ಲಿ ಹಾಕ್ತೀನಿ. ಸೊ ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಮೀಟ್ರ್ ಕೆಲಸ ಇದೆ, ಸ್ಟೇರಿಂಗ್ ಬಟನ್ ವರ್ಕಿಂಗ್ ಇದೆ. ವರ್ಕಿಂಗ್ ಏನಂದರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಪ್ರೆಸ್ ಮಾಡ್ತೀರಲ್ಲ, ಇಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ಮೀಟ್ರ್ ನೋಡಿ, ಇಲ್ಲಿ ಕೆಳಗಡೆ ರೈಟು ಲೆಫ್ಟು ಅಪ್ಪು ಡೌನ್ ಎಲ್ಲ ಇದೆಯಲ್ಲ, ಇದು ಬೇರೆ ಕೆಲಸನೇ ಬೇರೆ. ಇದು ಇಲ್ಲಿ ಬಂದುಬಿಟ್ಟು ಕ್ರೂಸ್ ಕಂಟ್ರೋಲ್, ಇಲ್ಲಿ ಕೆಲಸನೇ ಬೇರೆ. ಇದು ಪ್ರೆಸ್ ಮಾಡ್ರೆ ಬರ್ತಾ ಇದೆಲ್ಲ, ಇದೂ ಬೇರೆ. ಸೊ ಇದು ಬಿಟ್ಟು ನಿಮಗೆ ಮೀಟ್ರ್ ರೀಡಿಂಗ್, ನಿಮ್ಮ ಗಾಡಿ ಎಷ್ಟು ಓಡಿದೆ ಅದು ಕೆಲಸನೇ ಬೇರೆ. ಸೊ ಎಲ್ಲ ಬೇರೆ ಥರ ಕೆಲಸ ಇದು. ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಏನು ಕೆಲಸ ಇದೆ ಅದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿಲ್ವರ್ ಲೈನ್ ನೋಡಿ, ಇದಕ್ಕೆ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಇದು ಕಂಪ್ನಿಯಿಂದ ಹೆಂಗೆ ಬರ್ತದೆ ಈ ಥರ ಎಲ್ಲ ಮ್ಯಾಚಿಂಗು ಸೇಮ್ ಅದೇ ಥರ ನಿಮಗೆ ಆ ಬ್ಲ್ಯಾಕ್ ಇರೋದು ಇದು ತೆಗಿಬಿಟ್ಟು ನಾವು ಪೂರ್ತಿ ಸಿಲ್ವರ್ ಲೈನು ಚೇಂಜ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಒರಿಜಿನಲ್ ಪ್ರಾಡಕ್ಟು. ಪೈಂಟಿಂಗು, ಡಿಪ್ಪಿಂಗು, ಅದು ಆಫರು, ಡಿಸ್ಕೌಂಟು ಬಂದುಬಿಡಿ ಆ ಥರ ನಮ್ಮ ಹತ್ರ ಏನೂ ಇಲ್ಲ ಸರ್. ಇದು ಒರಿಜಿನಲ್. ಸೊ ಜೆನ್ಯೂನ್ ಕೆಲಸ ಆಗುತ್ತೆ, ಜೆನ್ಯೂನ್ ಪ್ರೈಸ್ ಇರ್ತದೆ. 1 ದಿವಸ 2 ದಿವಸ ಮುಂಚೆ ಕನ್ಫರ್ಮ್ ಮಾಡಿಬಿಟ್ಟು ಅವೈಲೇಬಲ್ ಇದೆ ಅಂತ ಕೇಳ್ಕೊಂಬಿಟ್ಟು ನೀವು ಬಟ್ ಯಾವಾಗ ನಿಮಗೆ ಆಗೋಕ್ಕೆ ಐಡಿಯಾ ಇದೆ, ಈ ಐಟಮ್ ಎಲ್ಲ ಯಾವಾಗ ನಿಮಗೆ ಫಿಟ್ ಮಾಡೋಕ್ಕೆ ಐಡಿಯಾ ಇದೆ, ಅದು ಮುಂಚೆ ನೀವು 2 days ಮುಂಚೆ ಫೋನ್ ಮಾಡ್ಕೊಡಿ. ಯಾಕೆಂದರೆ ಇನ್ನೂ ಕಸ್ಟಮರ್ ಗಾಡಿನೇ ತೊಗೊಂಡಿರಲ್ಲ, ಆವಾಗಲೇ ಫೋನ್ ಮಾಡ್ತೀರಾ. ಇನ್ನೂ ಗಾಡಿ ಬುಕ್ ಮಾಡಿರ್ತೀರ, ಆವಾಗಲೇ ಫೋನ್ ಮಾಡ್ತೀರಾ. ಆವಾಗ ಐಟಮೇ ಸಿಗಲ್ಲ ಸರ್. ಐಟಮ್ ಅವೈಲೇಬಲ್ ಇದ್ದರೆ 1 to 2 daysನಲ್ಲಿ ನೀವು ಬಂದು ಫಿಟ್ ಮಾಡ್ಕೊಂಡು ಹೋಗ್ಬೋದು. ಅದು ನೀವು ನೋಡಿ, ನಾವು ವೀಡಿಯೋ ಇದನ್ನಲ್ಲಿನೇ ಕ್ಲಿಯರಾಗಿ ಹೇಳಿ ಹಾಕಿರ್ತೀನಿ, ತಿರ್ಗಾ ಕಸ್ಟಮರ್ಗೆ ಕನ್ಫ್ಯೂಷನ್ ಇರ್ತದೆ. ಸೊ ಆ ಥರ ಬೇರೆ ಇದೆ. ಇದು ಒಂದು ಲುಕ್ಕೇ ನಿಮಗೆ ಬೇರೆ ಥರ ಕಾಣಿಸುತ್ತೆ ಫಿಟ್ ಮಾಡ್ರೆ ಮೀಟ್ರ್. ಸೊ ಫಿಟ್ ಮಾಡಿದ್ರು ನಾವು ಮೀಟ್ರ್ ಈ ವರ್ಕಿಂಗ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ವರ್ಕಿಂಗ್, ಇದು ಕೆಲಸನೇ ಬೇರೆ. ಇದು ಬಿಡಿ ಸಿಸ್ಟಮ್ಗೆ ಬಂದಿರ್ತದೆ ನಿಮಗೆ. ಇಲ್ಲಿ ಬಂದರೆ ಕ್ರೂಸ್ ಕಂಟ್ರೋಲ್ ಕೆಲಸ ಬೇರೆ, ತಿರ್ಗಾ ಇಲ್ಲಿ ನಿಮಗೆ ರೀಡಿಂಗ್ ನೀವು ಗಾಡಿ ಎಷ್ಟು ಓಡಿದೆ ಅದು ಬೇರೆ. ಎಲ್ಲ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಏನೇನು ಮಾಡಬೇಕು ಅಂತ
ಬನ್ನಿ ಮಾಡಿ ಕೊಡೋಣ. ಬಟ್ ಬಿಫೋರ್ ನೀವು ಕನ್ಫರ್ಮ್ ಮಾಡಿಬಿಟ್ಟೇ ಬರಬೇಕು.